ನೋಡಿ ನಮ್ಮ ಹೀರೋ ಯಾವ ರೀತಿ ರೆಡಿ ಆಗಿದ್ದಾನೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದ್ದಾನೆ ಈ ಡ್ರೆಸ್ಸಲ್ಲಿ. ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ಆ್ಯನ್ಯುವಲ್ ಡೇ ಇರೋದ್ರಿಂದ ಡ್ಯಾನ್ಸ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಬೆಲ್ ಐಕನ್ ಮಾಡೋದ್ರಿಂದ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಹ ಚೆನ್ನಾಗಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ನೋಡಿ ದಯವಿಟ್ಟು. ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾವು ರೆಡಿಯಾಗಿ ಸ್ಕೂಲ್ಗೆ ಹೊರಟ್ವಿ. ಆಲ್ರೆಡಿ ತೇಜು ಸ್ಕೂಲ್ಗೆ ವ್ಯಾನಲ್ಲಿ ಹೊರಟಿದ್ದ, ಮನೆಯಲ್ಲೇ ರೆಡಿ ಮಾಡಿ ಕಳಿಸ್ಕೊಟ್ವಿ. ಸೊ ನಾವು ಈಗ ಹೋಗ್ತಾಯಿದ್ದೀವಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಈವ್ನಿಂಗ್ ಇಟ್ಟಿದ್ರು. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ರೆಡಿಯಾಗಿ ಕೂತಿದ್ದಾರೆ. ಆ ಮಕ್ಕಳು ರೆಡಿಯಾಗಿ ಕೂತಿರೋದು ನೋಡೋದೇ ಒಂದು ಚಂದ, ಅಷ್ಟು ಚೆನ್ನಾಗಿದೆ. ನೀನು ನಿತ್ಯ ಆತ್ಮ ನೀನೆ, ನೀನೆ ಬ್ರಹ್ಮನು, ಜ್ಞಾನಮಯನು ನೀನೆ, ದೈವ ನೀನೆ ಚಿನ್ಮಯ. ಇದು ನೋಡಿ ನಮ್ಮ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟ್ರು ಸಾಂಗ್ ಆಡಿರೋದು. ಚಪ್ಪಾಳೆಯೊಂದಿಗೆ ಅವರನ್ನು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪಡ್ಡೆ ಹುಲಿ ಎಂದೇ ಹೆಸರಾಗಿರುವ ನಮ್ಮ ಶ್ರೇಯಸ್ ಕೆ ಮಂಜು ಸರ್ ಅವರನ್ನು ನಮ್ಮ ಶಾಲೆಯ ಸಂಭ್ರಮ 2024 and 25ಗೆ ಆದರದ ಸ್ವಾಗತ, ಸುಸ್ವಾಗತ. ನಮ್ಮ ಹೆಂಗುಲಿ ಬರ್ತಿದ್ದಾರೆ. ನೋಡಿ, ಇವರೇ ಹಾಡಾಡಿದ್ದು ವೆಂಕಟೇಶ್ ಅಂತ ಅವ್ರ ಹೆಸರು. ಸೊ ತುಂಬ ಅದ್ಭುತವಾಗಿ ಆಡಿದ್ರು ಆ್ಯಂಡ್ ತುಂಬ ಅದ್ಭುತವಾಗೇ ಮಾತಾಡಿದ್ರು. ಮಕ್ಕಳು ಓದಿಲ್ಲ ಅಂದರೆ ಪೇರೆಂಟ್ಸು ಮೊಬೈಲು ಇಟ್ಕೊಂಡು ಯಾವ ರೀತಿ ಕೂತಿರ್ತೀವಿ, ಆ್ಯಂಡ್ ಮಕ್ಳಿಗೂ ಸಹ ಅವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಮನೇಲಿ ಹೇಗಿರ್ತೀವೋ ತಂದೆ ತಾಯಿ ಅದೇ ಥರ ಮಕ್ಕಳು ಬೆಳೆಯೋದು ಅಂತ ಹೇಳಿ ಅದ್ರ ಬಗ್ಗೆ ತುಂಬ ವಿವರಣೆ ಕೊಟ್ಟು, ಈಗಾದರೂ ಮಕ್ಕಳ ಬಗ್ಗೆ ಜೋಪಾನ ಮಾಡಿ ಕೇರ್ ತಗೊಳ್ಳಿ, ಆಟ ಆಡೋದಕ್ಕೆ ಬಿಡಿ, ವೀಕ್ಲಿ 2 ಟೈಮು ಆಟ ಆಡೋಕ್ಕೆ ಬಿಟ್ಟು ಅವ್ರ ಮೈಂಡ್ ಫ್ರೆಶ್ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಈ ಹುಡುಗನ ಹೆಸರು ಧ್ರುವ ಅಂತ, ರಾಮನ್ ಪಾಠ ಮಾಡ್ತಾ ಇದ್ದಾನೆ. ಇದು ಡ್ಯಾನ್ಸು ತೇಜುದು. ಸೊ ಸಾಂಗು ನಾನು ಸಪ್ರೇಟ್ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಸಾಂಗ್ನ ಸಪ್ರೇಟಾಗಿ ಹಾಕಿದ್ದೀನಿ. ಯಾವ ರೀತಿ ಆಡಿದ್ದಾನೆ ಡ್ಯಾನ್ಸು ಅಂತ ನೋಡಿ.
ಆ್ಯಂಡ್ ಹೈಸ್ಕೂಲ್ ಮಕ್ಕಳು ಕಾಂತಾರ ಮೂವಿಗೆ ಅಂತ ಸಾಂಗ್ ಆಡೋದಕ್ಕೆ ಹೊರಗಡೆ ಎಲ್ಲ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ರು ಅಂತ ನೋಡಿದ್ರಲ್ಲ. ಮನೆಗೆ ಬರೋ ಅಷ್ಟರಲ್ಲಿ ನಾವು 10:15 ಅಂದರೆ 11 ಗಂಟೆ ಹತ್ತತ್ರ ಆಗೋಗಿತ್ತು. ಸೊ 5 ನಿಮಿಷ ಆಗಿದ್ರೆ 11 ಗಂಟೆನೇ ಅನ್ಬೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.